ಉತ್ತರ ನಾವು ಹೇಳ್ತೀವಿ. ಅದಕ್ಕೂ ಮೊದಲು ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿಯ ಈ ಅಮೃತ ನುಡಿ ಕೇಳಿ. ಮುಖದ ಮೇಲೆ ಒಂದಿಷ್ಟು ನಗೆ, ಹೃದಯದಲ್ಲಿ ಒಂದಷ್ಟು ನಿಷ್ಕಲ್ಮಶವಾದಂತಹ ಪ್ರೀತಿ ಇರಲಿ. ಬುದ್ಧ ಹೇಳ್ತಾನೆ, ಪ್ರೀತಿ ಎನ್ನುವಂಥದ್ದೇನದಲ್ಲ, ಡಿಸೈರ್ಲೆಸ್ನೆಸ್ ಇಸ್ ಫುಲ್ಫಿಲ್ಮೆಂಟಲ್. ಲವ್ ವಿದೌಟ್ ಎಕ್ಸ್ಪೆಕ್ಟೇಷನ್ ಇಸ್ ಸ್ಪಿರಿಚುವಲ್. ಪ್ರೀತಿ ಅದು ಯಾವುದು ನಿರೀಕ್ಷಣೆ ಮಾಡದೆ ಪ್ರೀತಿ ಮಾಡಿದ್ರೆ ಏನೈತಲ್ಲ, ಅದು ಅಧ್ಯಾತ್ಮ, ಅದು ಸತ್ವಯುಕ್ತವಾದ ಪ್ರೀತಿ, ಅದು ಭಕ್ತಿ, ಅದು ಶ್ರದ್ಧೆ, ಅದು ಪರಮಾತ್ಮ. ಗವಿಸಿದ್ದೇಶ್ವರ ಮಠದ 18ನೇ ಪೀಠಾಧಿಪತಿ ಗವಿಸಿದ್ದೇಶ್ವರ ಸ್ವಾಮೀಜಿ ಅದೆಷ್ಟು ಸರಳ ವ್ಯಕ್ತಿ ಅನ್ನೋದಕ್ಕೆ ಈ ದೃಶ್ಯವೇ ಸಾಕ್ಷಿ. ವಿಶ್ವಗುರು ಬಸವಣ್ಣನ ಕಾಯಕ ಮತ್ತು ದಾಸೋಹ ತತ್ವಗಳನ್ನು ಅಕ್ಷರಶಃ ಅಳವಡಿಸಿಕೊಂಡವರು ಅಭಿನವ ಸಿದ್ದೇಶ್ವರ ಸ್ವಾಮೀಜಿ. ಬಸವ ಪುರಾಣದೊಳಗೆ ಒಂದು ಘಟನೆ ಬರ್ತದೆ. ಸಂಬೋಳಿ ನಾಗ ಅಂತ ಒಬ್ಬ ಹರಿಜನ ಮನುಷ್ಯ, ಅವನೇನೋ ಊರಾಗ ಹೋದ ಒಂದ್ಸಲ ಯಾವುದೋ ನೀರು ಮುಟ್ಟದ, ಜನ ಹೊಡೆದ್ರೆ ಅವನಿಗೆ ಹೊಡೆಸಿಕೊಂಡು ಮೈತುಂಬ ರಕ್ತ ಬರುವಂತ ವ್ಯಕ್ತಿ, ಕಣ್ಣು ಕಾಣಿಸಿದ ವ್ಯಕ್ತಿ ಒಬ್ಬ ಮನುಷ್ಯ ಬಂದು ಎತ್ತದ. ಅವಾಗ ಎತ್ತದ ತಕ್ಷಣ ಶಿವ ಶಿವ ಬಸವ 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 ಅಂದ. ಬಂದವರು ಬಸವಣ್ಣವ್ರು ಕೇಳ್ತಾರೆ, ನಾಗ ನಾನಾ ಬಂದೆತ್ತೇನಂತ ನಿನಗೆ ಹೆಂಗ್ ಗೊತ್ತಾತು ಅಂತ. ಅವಾಗ ನಾಗ ಅಂತಾನೆ, ಅಪ್ಪ ಕಲ್ಯಾಣ ಪಟ್ಟಣದೊಳಗೆ ಬಿದ್ದವರನ್ನ ಎತ್ತಲಿಕ್ಕ ಬಸವಣ್ಣನ ಬಿಟ್ರೆ ಮತ್ತೇನ ಬರ್ತಾರೆ ಇಲ್ಲಿ. ಲಕ್ಷ ಭಕ್ತರನ್ನ ಹೊಂದಿರೋ ಗವಿಸಿದ್ದೇಶ್ವರ ಸ್ವಾಮೀಜಿ ಎಂದಿಗೂ ಪ್ರಚಾರ ಸನ್ಮಾನ ಬಯಸಿದವರಲ್ಲ. ತಮ್ಮ ಮಠಕ್ಕೆ ಎಂತಹ ಗಣ್ಯರೇ ಭೇಟಿ ನೀಡಿದ್ರು ಸ್ವಾಮೀಜಿಗಳು ಸನ್ಮಾನ ಸ್ವೀಕರಿಸಲ್ಲ, ನಾನು ನಿಮಿತ್ತ ಮಾತ್ರ. ಎಲ್ಲವೂ ಗವಿಸಿದ್ದೇಶ್ವರನ ಮಹಿಮೆ ಅಂತಾರೆ ಸ್ವಾಮೀಜಿ. ದೇವೇಗೌಡ, ರಾಹುಲ್ ಗಾಂಧಿ, ಸಿದ್ದರಾಮಯ್ಯ ಮತ್ತು ಅಮಿತ್ ಶಾ ಹೇಗೆ ಯಾರೇ ಮಠಕ್ಕೆ ಭೇಟಿ ನೀಡಿದ್ರು ಗವಿಸಿದ್ದೇಶ್ವರ ಸ್ವಾಮೀಜಿ ಸನ್ಮಾನ ಸ್ವೀಕರಿಸಿಲ್ಲ. ಅವರು ಯಾರಿಂದಲೂ ಸಾಷ್ಟಾಂಗ ನಮಸ್ಕಾರ ಮಾಡಿಸಿಕೊಳ್ಳುವುದಿಲ್ಲ. ಇದು ಅಭಿನವ ಗವಿಸಿದ್ದೇಶ್ವರರ ಸರಳ ಸುಂದರ ಆಧ್ಯಾತ್ಮಿಕ ಜೀವನ. ಗವಿಸಿದ್ದೇಶ್ವರ ಸ್ವಾಮೀಜಿ ಜೀವನದಲ್ಲಿ ಸೇವೆಗಷ್ಟೇ ಮಹತ್ವ, ಪ್ರಚಾರ ಸನ್ಮಾನಕ್ಕೆ ಅಲ್ಲ.